ಈ ನಮ್ಮ ಭಾರತ ದೇಶದಾಗ ಲಕ್ಷ್ಯ ಕೊಟ್ಟು ಕೇಳ್ರಿ, ಇಡೀ ಭಾರತ ದೇಶದಾಗ ಅದು ಯಾವ ಭಾಗದಲ್ಲಿ ಏನಿರಬಹುದು ಔಷಧಗಳು ಅಲ್ಲಿ ಸಿಗಲಾರ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಗ್ತಾವ ವಸ್ತುಗಳು. ಇಲ್ಲಿ ಸಿಗ್ತಕ್ಕಂಥ ರಾಜ್ಯದಲ್ಲಿ ವಸ್ತುಗಳು ಕೆಲವೊಂದು ಜಿಲ್ಲೆಗಳಲ್ಲಿ ಸಿಗ್ತಾವ, ಕೆಲವೊಂದು ಜಿಲ್ಲೆಗಳಲ್ಲಿ ವಸ್ತುಗಳು ಸಿಗ್ತಾ ಇಲ್ಲ. ಅದೇ ಪ್ರಕಾರವಾಗಿ ಕೆಲವೊಂದು ತಾಲೂಕುಗಳಲ್ಲಿ ಔಷಧಿಗಳು ಸಿಗ್ತಾವ, ಕೆಲವೊಂದು ತಾಲೂಕುಗಳಲ್ಲಿ ಕೂಡ ಔಷಧಿಗಳು ಸಿಗುವುದಿಲ್ಲ. ಹಾಗೇನೆ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಊರುಗಳಲ್ಲಿ ಒಂದು ಔಷಧ ಸಿಗುತ್ತದೆ, ಒಂದು ಔಷಧ ಸಿಗುವುದಿಲ್ಲ. ಅದಕ್ಕೆ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಆನಂದ್ ಹೇರೂರವರು ಏನು ಹೇಳಿದರು ಅಂತಂದ್ರೆ, ಔಷಧಗಳು ಇಲ್ಲಿ ನಿಮ್ಮ ಸುತ್ತಮುತ್ತ ಇರ್ತಾವ. ಅವರು ಆನಂದ್ ಅವರು ಹೇಳಿದ್ರು ಒಂದು ಮಾತು, ಏನಂತ ಅಣ್ಣರು ಭಾಳ ಚಂದ, ನಮ್ಮ ರಾಜ್ಯಾಧ್ಯಕ್ಷರು ಅಣ್ಣರು ಒಂದು ಮಾತು ಹೇಳಿದ್ರು. ಅವರು ನುಗ್ಗೆ ಸೊಪ್ಪನ್ನ ಯಾರಾದರೂ ಅಡಿಗೆ ಮಾಡ್ಕೊಂಡು ಉಂಡಿರೇನಂತ ಕೇಳಿದ್ರು. ಪಕ್ಕ ಅವರು ಆಡಿದ ಮಾತು ಕೇಳಿದ್ರೆ ಕೇಳಿಲ್ಲ, ಕೇಳಿರಿ ಯಾರು ಉಂಡ್ರಿ ನುಗ್ಗೆ ಸೊಪ್ಪನ್ನ? ನುಗ್ಗೆ ಸೊಪ್ಪು ಉಂಡಿದ್ಯಾ? ತುಂಬಾ ಧನ್ಯವಾದ. ನುಗ್ಗೆಕಾಯಿ ಮಾತ್ರ ಉಂಡದು ನೋಡಿ, ನುಗ್ಗೆಕಾಯಿ ಚಟ್ನಿ ಮಾಡ್ಕೊಂಡು ಉಂಡದ್ ನೋಡಿ, ನುಗ್ಗೆ ಸೊಪ್ಪು ಉಂಡಿಲ್ಲ. ಆದರೆ ಅವ್ರು ಏನ್ ಹೇಳಿದ್ರು, ಈ ಶ್ರೀಮಠದಲ್ಲಿ ನುಗ್ಗೆ ಸೊಪ್ಪನ್ನು ಹಾಕಿ ಮಾಡಿದ್ದಾರ, ಇದಕ್ಕೂ ರೋಗ ರುಚಿನ ವಾಸಿ ಆಗ್ತವ ಅಂತ ಹೇಳಿದ್ರು ಅವರು. ಇಲ್ಲಿ ಏನ್ ಮಾಡಿದ್ವಿ ನಾವಂದ್ರೆ, ಭೂಮಿ ಮೇಲೆ ಇರ್ತಕ್ಕಂಥದ್ದು ಎಲ್ಲಾ ಬೇರುಗಳವ ಕಣ್ಣಿಗೆ ಕಾಣಾರ್ದಂಗ ಆ ತಾಯಿ ಜಗನ್ಮಾತೆಯ ಬೇವಿನ ಸೊಪ್ಪು ಅದು ಕುಟ್ಟಿ ನಾನು ನಕ್ಷತ್ರದಲ್ಲಿ ಪೌಡರ್ ಮಾಡಿರ್ತೇನೆ ಮಾಳಪ್ಪ ಪೂಜೆನ ನಾವು. ತಿರುಪತಿ ನೀವು ನೋಡ್ರಿ, ಒಳಗಡೆ ಬಂದು ನೀವೆಲ್ಲರೂ ನೋಡಿ. ಹಾ, ಮತ್ತು ಬಿಳಿ ಗಣಜಿಲ ಅಂತ ಬರ್ತದೆ, ಯಾರಿಗಾರ ಗೊತ್ತಿರ್ಬೇಕೇನು ಹೆಣ್ಮಕ್ಳಿಗೆ ಇದಕ್ಕಿನ ಕಾಲದಾಗ. ಬಿಳಿ ಗಣಜಿಲ ಬೇರನ್ನ ಕುಟ್ಟಿ ನಾನು ಆ ನಕ್ಷತ್ರದಲ್ಲಿ ಪೌಡರ್ ಮಾಡಿರ್ತೀನಿ. ಪುನರ್ನವ ಅಂತ ಬರುತ್ತೆ, ಆ ಬೇರು ಮತ್ತು ಕಾಂಡ ಅಂತ ಬರ್ತದೆ, ಮತ್ತು ಮೊಗ್ಗು ಅವನು ತೋಳು ಕುಟ್ಟಿ ಪೌಡರ್ ಮಾಡಿಟ್ಟಿರ್ತೀನಿ. ಆಮೇಲೆ ಆನೆ ನೆಗ್ಗಿಲ ಮುಳ್ಳು ಚುಚ್ಚಿದ್ರೆ ಎಷ್ಟು ತ್ರಾಸಾಗ್ತದೆ ಮುಳ್ಳು ಅಂತೀರಿ. ಆ ಮುಳ್ಳು ಇವತ್ತು ನೀವೆಲ್ಲರೂ ಉಂಡ್ರಿ, ಇವತ್ತು ಮುಳ್ಳು ನೀವೆಲ್ಲರೂ ಉಂಡ್ರಿ. ಇವತ್ತು ಅದರ ಬೇರು, ಅದರ ತಪ್ಪಲ ಯಾಕೆ ಹಾಕ್ತೀವಿ ಅಂದ್ರಕ್ಕ ಏನ್ ಹೇಳಿದ್ರು ಆನಂದ ಗುರುಜಿ ಅವರಗಳ, ನಿಮ್ಮ ನೋವು ಇರ್ತಕ್ಕಂಥ ಈ ಬಾಜಿ ಉಂಡ್ರಂದ್ರೆ ನನ್ನ ವಯಸ್ಸು 45 ಎಲ್ಲಾ ದೇವರು ದಿಂಡು ಗುಂಡು ಗುಡ್ಡಾರಗಳನ್ನು ತಿರುಗಾಡಿ ಬಂದೀನಿ, ಈ ತರ ನನಗೆ ಪ್ರಸಾದ ಸಿಕ್ಕಿಲ್ಲ. ಈ ಪ್ರಸಾದ ಉಂಡು ನೋಡಿದರೆ ನಿಮಗೆ ಮೊಳಕಾಲ ನೋವು ಜಲ್ದಿ ವಾಸಿ ಆಗ್ತದ ಅಂತ ಹೇಳಿದ ರವಿಯವರೇ. ಕೇಳಿದ್ರೆ ಕೇಳಿಲ್ಲ ಮಾತನ್ನ. ಇಂಥ ಮಠನ್ನ ನಿಮ್ಮಲ್ಲಿ ನೀವು ಗುರುಗಳಾಗಿ ಸಿಕ್ಕರು ತ್ರಿಶೂಲಕ್ಷಣರು, ಎಂತ ನಿಮಗೆ ಭಾಗ್ಯ. ಅವರೇ ಹೇಳಿದರು ನಮಗೆ ಈ ಶ್ರೀಮಠ ಸಿಕ್ಕಿದ್ದು 3 ವರ್ಷ ಆಯ್ತು. ಅಣ್ಣಗ ನಾನು ಹೇಳ್ತದ್ದೆ, ಅಣ್ಣ ನನಗೆ, ಅಣ್ಣ ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತೇಳಿ. ಅವ್ರು ಯಾವತ್ತೂ ಕೂಡ ಬಿಡುವಿಲ್ಲ, ಬಿಡುವೇ ಇಲ್ಲ ಅವರಿಗೆ. ಯಾಕಂದ್ರೆ ನೀವು ನಂಬುತ್ತೀರ ಬಿಡ್ತೀರ, ಪ್ರತಿ ಗುರುವಾರ ಮತ್ತು ಭಾನುವಾರ 300-400 ಜನ ಪೇಷಂಟ್ ಸಾಲು ಕುಂತಿರ್ತದೆ ಆತನ ಮನ್ಯಾಗ. ಎಲ್ಲ ರೋಗಕ್ಕೆ ಔಷಧಿಗಳನ್ನು ಕೊಡ್ತಾನೆ. ಆತ ಒಂದೇ ಮಾತನ್ನ ಹೇಳಿದ, ಏನು ಇಲ್ಲಿ ಇರ್ತಕ್ಕಂಥ ಪ್ರಸಾದ ನಾನು ಎಲ್ಲಿ ಕೂಡ ನಾವು ಉಂಡಿಲ್ಲ ಅಂತಂದ. ಅದು ಸಣ್ಣ ಮಾತಲ್ಲ. ಎಲ್ಲನೂ ಕೂಡ ಜೇನುತುಪ್ಪ, ಯಾರಾದ್ರೂ ಕೇಳ್ತೀನಿ, ಜೇನುತುಪ್ಪ ಕೈಯಲ್ಲಿ ಇಟ್ಕೊಂಡು ನೀವು ನೆಕ್ಕಿದೊಡೆ ಅದು ನಿಮಗೆ ಏನಂತ ಕಾಣುತ್ತದ? ಯಾರಾದ್ರೂ ಒಬ್ರು ಹೇಳ್ರಿ. ಸಿಹಿ ಅದು, ಹುಳಿ ಅದು, ಖಾರ ಅದು, ಉಪ್ಪದು, ಕಹಿ ಅದು, ಯಾರಾದ್ರೂ ಒಬ್ರು ಹೇಳ್ರಿ ಏನದ? ಸಿಹಿ ಅದ. ಜೇನು ತುಪ್ಪನ್ನ ನಾವು ಸಿಹಿ ಅದಂದ್ರೆ ಆ ಜೇನು ನೊಣದ ಮಲ, ಅದು ಜೇನು ನೊಣದ ಮಲ ಎಷ್ಟು ನಮಗೆ ಸ್ವಾದ ಕೊಡ್ತದಂದ್ರೆ ಸಿಹಿ ಪದಾರ್ಥ. ಆ ಜೇನುತುಪ್ಪ ನೀವು ಏನು ಮಾಡಬೇಡ್ರಿ, ಬೆಳಗಿನ ಜಾವಕ್ಕೆ ಸುಮ್ಮನೆ ನಾಲಿಗೆ ಹೆಚ್ಚಿಗೆ ನೆಕ್ರಷ್ಟೇ, ಆದ್ರೆ ಏನು ಬೇಡ.
ಅಂದ್ರೆ ಒರಿಜಿನಲ್ ಜೇನುತುಪ್ಪ ಇರಬೇಕು, ಅಡವೆ ಬಿಡಿಸಿದ್ದನ್ನ. ನೀವು ಎಲ್ಲೆಲ್ಲ ಮೆಡಿಕಲ್ ಅಂಗಡಿಯಾಗ ಬಹುಶಃ ಬೇರೆ ಕಡೆ ಇರ್ತಕ್ಕಂಥ ಜೇನುತುಪ್ಪ ತಂದ್ರಿಂದ ಅದು ಜೇನುತುಪ್ಪ ಅಲ್ಲ, ಅದು ಬೆಲ್ಲದ ಒಂದು ಪಾನಕ. ನೆನ್ಪಿಟ್ಕೊಳ್ರಿ, ಇದೇನದು ಬೆಲ್ಲದ ಪಾನಕ. ಯಾರೇ ಆದ್ರೂ ಮೊಣಕಾಲ ನೋವಿತ್ತಂದ್ರೆ, ನಾನು ಇವತ್ತು ಅದಕ್ಕೆ ನಾನು ಹೇಳಿದೆ, ನೆನ್ಪಿಟ್ಕೊಳ್ರಿ ತಮ್ಮ, ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಶುಗರ್, BP, ಥೈರಾಯ್ಡ್, ಕಿಡ್ನಿ ಸ್ಟೋನ್ಗಳಿದ್ವು ಅಂದರೆ, ಯಾವುದಾದ್ರೂ ದೇಹದಲ್ಲಿ ರೋಗ ರುಜಿನಗಳಿದ್ವು ಅಂದರೆ, ಈ ನಮ್ಮ ರಂಗಲಿಂಗೇಶ್ವರರ ಪ್ರಸಾದವನ್ನು ಸ್ವೀಕಾರ ಮಾಡಿ 11 ದಿವಸಕ್ಕೆ ಅಥವಾ 9 ದಿವಸಕ್ಕೆ ಬ್ಲಡ್ ಟೆಸ್ಟನ್ನು ಮಾಡಿದರೆ ಶುಗರ್ ಲೆವೆಲ್ ಬರ್ತದೆ. ನಿಮಗೆ ಹೇಳಿದೆ ನಾನು, ಇವತ್ತು ಬಾಜಿ ಮಾಡಿ ಇಟ್ಟಿನಂತ ತಿಳ್ಕೊಬೇಡ್ರಿ. ನಾವು ಪಾರ್ಸಲ್ ಮಾಡೋದು ಕದ್ದು ಮುಚ್ಚಿ, ನಾನು ಹೆಂಗೆ ನಿಮಗೆ ಪೌಡರ್ ಮಾಡಿ ಕೊಟ್ಟು ಹಾಗೆ ಕದ್ದು ಮುಚ್ಚಿ ನಮ್ಮ ಶಿಶು ಮಕ್ಕಳದಾರ. ಎಲ್ಲಿ? ಗುಜರಾತ್ನಲ್ಲಿ. ನಮ್ಮ ಶಿಶು ಮಕ್ಕಳದಾರ ಎಲ್ಲಿ? ಆಂಧ್ರ ಮತ್ತು ತೆಲಂಗಾಣದಲ್ಲಿ. ನಮ್ಮ ಶಿಶು ಮಕ್ಕಳದಾರ ಎಲ್ಲಿ? ಮಹಾರಾಷ್ಟ್ರದಲ್ಲಿ. ನಮ್ಮ ಶಿಶು ಮಕ್ಕಳದಾರ ಎಲ್ಲಿ? ತಮಿಳುನಾಡಿನಲ್ಲಿ. ಅಲ್ಲಿಗೆ ಇವತ್ತೇನು ಮಾಡಿದ ನೀವೆಲ್ಲರೂ ಕೂಡ ಕೊಯ್ದಿದ್ದು, ತಪ್ಪರ ಸೋಸಿದ್ದು ಎಲ್ಲ ಕೂಡ ಒಂದು ಬೋಗಣೆ ಕುಂತು, ಅದು ಯಾರಿಗೆ ಬ್ಯಾಸರಿಕೆ ಮಾಡ್ಲಾರ್ದಂಗೆ ಕುದ್ದು 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 ತನ್ನ ರಸವನ್ನು ಬಿಟ್ಟು ಎಲ್ಲರಿಗೆ ಹೆಂಗೆ ಉಳಿಸಿಕೊಡ್ತು ನೋಡು. ಹೀಗೆ ತ್ರಿಶೂಲಪ್ಪ ಶರಣರ ಬಗ್ಗೆ ಗೊತ್ತಾಗಲಿಕ್ಕೆ ಹೆಂಗಿದ್ರಪ್ಪ ತ್ರಿಶೂಲಪ್ಪ ಶರಣರ ಅಂತೇಳಿ. ಔಷಧಗಳನ್ನ ಅದಕ್ಕೆ ನಮ್ಮಪ್ಪ ಹೇಳ್ತಿದ್ದ, ಪಕ್ಕ ಕೇಳ್ರಿ ಎಲ್ಲರೂ, ಮಿತಿ ಬುಕ್, ಹಿತಿ ಬುಕ್, ಋತು ಬುಕ್. ಇದರ ಅರ್ಥ ಕಡ್ಕೊಳ್ಳೋರೆ ಕೇಳ್ತಾ ಇದ್ರಲ್ಲ, ಮಿತಿ ಬುಕ್ ಅಂದ್ರೆ ಮಿತವಾಗಿ ಊಟ ಮಾಡು. ಹಿತ ಬುಕ್, ಹಿತವಾಗಿ ಅಂದ್ರೆ ರುಚಿಸಿ ನೀನು ತಿನ್ನುವುದನ್ನು ಕಲಿ. ಋತು ಬುಕ್ ಆಗಲೇ ಹೇಳಿದ್ರು ಆನಂದಣ್ಣವರು, ಏನಂತ? ಯಾವ ಋತುಗಳಲ್ಲಿ ನಾವ್ಯಾಕೆ ಸಜ್ಜೆ ರೊಟ್ಟಿ ಇವಾಗ ಊಟ ಮಾಡಬೇಕು, ನಾವ್ಯಾಕೆ ಪುಂಡೆಪಲ್ಲೆ ಇವಾಗ ತಿನ್ನಬೇಕು ಈ ಚಳಿಗಾಲದಲ್ಲಿ ಅಂತ ಹೇಳಿದ್ರಲ್ಲ, ಹಾಗದಕ್ಕೆ ಋತುಕಾಲದಲ್ಲಿ, ಆ ಋತುಕಾಲದಲ್ಲಿ ಏನು ಪ್ರಸಾದವನ್ನು ಮಾಡಿದರೆ ಆಗ ಯಾರ್ಯಾರು ದೈವಬಲ ಯಾರಿಗೇನು ಸಿಗಬೇಕು ಸಿಗುತ್ತದಂತ. ಒಂದು ಊರಾಗ ಅತ್ತಿ ಬಹಳ ಪ್ರೀತಿ ಅಂತ ಸೊಸಿ ಮೇಲೆ, ಕಂಡಪಡಿ ಪ್ರೀತಿ. ಆ ಕಡೆ ಹೋದ್ರೆ ನಾನು ಸೊಸಿ ಬಂದಳು, ಈ ಕಡೆ ಹೋದ್ರೆ ನಾನು ಸೊಸಿ ಬಂದಳು, ನಡಬರ್ಕ್ ಹೋದ್ರೆ ನಾನು ಸೊಸಿ ಬಂದಳು, ನಾನು ಸೊಸಿ ನಾನು ಸೊಸಿ ನಾನು ಸೊಸಿ, ಎದ್ರು ಬಿದ್ರು ಸೊಸಿ ಸೊಸಿ ಸೊಸಿ. ಬಹಳ ಪ್ರೀತಿ ಅತ್ತಿ ಮೇಲೆ ಸೊಸಿ, ಕಂಡಪಡಿ. ಅವಾಗ ಅತ್ತಿ ಯಾಕೆ ಸುಮ್ಮನಾಗಿರಲ್ಲ ಅಂತ, ಇಲ್ಲವ ನಿಂದು ಓಣಿ ತುಂಬ ಊರು ತುಂಬ ಒದರಿ 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 ಬಂದಿ, ನಿನ್ನ ಹೆಸರೇ ನನ್ನ ಸೊಸೆಂಗ ಈ ಜಗತ್ತು ಎಲ್ಲಿ ಸಿಗಲ್ಲ ಅಂತ ಒದರಿ ಬಂದಿನಿ, ಅದಕ್ಕೆ ಸುಸ್ತಾಗದ ಸುಮ್ ಕುಂತೀನಿ. ಅತ್ತಿ ಒಂದು ಕಪ್ ಚಾ ಮಾಡಿ ಕೊಡ್ಲಿ, ಅಯ್ಯ ಪುಣ್ಯ ಬರ್ತದವ, 2 ಕಪ್ ಚಾಪ್ ಮಾಡಂದ್ರಂತ ಕೆತ್ತಿ. ಆಕೆ 1 ಕಪ್ ಕೇಳಿದ್ರೆ 2 ಕಪ್ ಕೇಳಿದ್ರಂತ. 2 ಕಪ್ ಚಾನ ಮಾಡಿಕೊಟ್ಟು ಬಂದು ಅತ್ತಿಗೆ ಕೊಟ್ಟರು. ಅತ್ತಿ ಸುರ್ರಂತ ಕುಡಿದು ಬಿಟ್ರು, ಎಷ್ಟು ಚಂದ ಮಾಡಲ್ಲ ನನ್ನ ಸೊಸಿ ಅಂತೇಳಿ. ವೈತ್ ನೋಡ್ರಿ 1 ತಿಂಗಳು, ವೈತ್ ನೋಡ್ರಿ 2 ತಿಂಗಳು, ವೈತ್ ನೋಡ್ರಿ 3 ತಿಂಗಳು. ಎಷ್ಟು ನಾಜುಕ ಸೊಸಿ ರೀ. ಅವಾಗಂತಳ ಅತ್ತಿ, ಅತ್ತಿ ಮೊದಲಿನ ಮಾತು, ಅತ್ತಿ ನಮ್ಮಪ್ಪ ನಮ್ಮವರು ಪಾಠ ಕಲಿಸಿಕೊಟ್ರ ಅಂತೇಳಿ. ನಮ್ಮ ಅತ್ತಿ ಅಂದ್ರ ನೋಡವು, ನಿಮ್ಮ ಅತ್ತಿ ಅಂದ್ರೆ ದೇವರಿದ್ದಂಗೆ ನೋಡವು, ನಿಮ್ಮ ಮಾವ ಅಂದ್ರ ದೇವರಿದ್ದಂಗೆ ನೋಡವು, ನಿನ್ನ ಗಂಡ ದೇವರಿದ್ದಂಗೆ ನೋಡವು, ಮನೆಯ ಕುಟುಂಬ ಎಲ್ಲರೂ ದೇವರಿದ್ದಂಗೆ ನೋಡವು, ಅವರೆಲ್ಲರನ್ನೂ ನೀನು ಬಹಳ ಚಂದ ನೋಡ್ಕೋಬೇಕು ಅಂತ ಹೇಳಿದ್ರಂತ. ಅದಕ್ಕೆ
ಸೊಸೆ ಅಂತಳಂತ, ನಾನು ಹಾಗೆ ಹೊಂಟಿನಿಲ್ಲ ಅತ್ತಿ, ಹೌದವ ಭಾಳ ಚಂದ ಹೊಂಟಿದೆವು, ಇದೇ ರೀತಿಯಾಗಿ ನೀವು ಗಂಡ ಹೆಂಡತಿ ಚಂದ ಇರ್ಬೇಕು ನೋಡವ, ನಿಮ್ಮ ಆಶೀರ್ವಾದ ಇದ್ರೆ ಅತ್ತಿ ನಾವು ಗಂಡ ಹೆಂಡತಿ ಚಂದ ಇರ್ತೀವಿ. ವೈತ್ ಮಗಂದ ಅರ್ಧ ವರ್ಷ 6 ತಿಂಗಳು. ಊರಿಗೆ ಹೋಗಿ ಬಂದು ಸೊಸಿ ಜಾತ್ರೆಗೆ ಹೋಗಿ ಬಂದು, ಅಯ್ಯ ಏನ್ ತಂದಿಯವ್ವ ಸೊಸೆವ್ವ ಅಂತ ಕೇಳಿದಂತ, ಅತ್ತಿ ನೀನ್ ತಿಂತಕ್ಕಂಥದ್ದು ತಂದೀನಿ, ನಿನ್ನ ಬಾಯಾಗ ಹಲ್ಲಿಲ್ಲ ಅಂದ್ರಂತಕ್ಕೆ. ನೀನು ತಿಂತಕ್ಕಂಥ ತಂದೀನಿ ಕರೆ ಇಲ್ಲ ನಂಗಿಲ್ಲ, ನಿನ್ನ ಬಾಯಾಗ ಹಲ್ಲಿಲ್ಲ ಅಂದ್ರೆ ನೀನಾಗ ತರ್ಲಕ್ ಹೋದಿ, ನೀನು ತಿನ್ನಬಾರ್ದಂತೆ ನಾವು ತಂದೀನಿ ಅಂದ್ರಂತಕ್ಕೆವ. ಹತ್ತು ಕಿಡಿ ತವರಿಗೂ ಬಂದಳ, ಕಿಡಿ ಎಷ್ಟು ಪ್ರೀತಿ ಅವಾಗ. ಹತ್ತಿ ಕಾಲೊತ್ತದೇನು, ಕೈ ಒತ್ತದೇನು, ಚಹಾ ಕುಡಿದೇನು, ಇಡೀ ಊರು ತುಂಬ ಓಣಿ ತುಂಬ ನನ್ನಂತ ಸೊಸಿ ನಿಮ್ಗೆ ಯಾರು ಸಿಕ್ಕಿಲ್ಲ, ನನ್ನಂತ ಸೊಸಿ ನಿಮ್ಗೆ ಯಾರು ಸಿಕ್ಕಿಲ್ಲ ಅಂತ ಅನ್ಕೊಂತ ಬೀದಿದಳಲ್ಲ. ನೋಡ್ರಿ ಹೆಂಗಾದ ಕಾಲ. ಅವಾಗ ಅತ್ತಿ ಅಂತಳ, ಬಾಯಾಗ ಹಲ್ಲಿಲ್ಲ ಕರೆವ, ಹಲ್ಲಿಲ್ಲ ನೀನು ಗೊತ್ತಿದ್ದೆ ತಂದಿದೆ, ಇಲ್ಲ ನಂಗಿಲ್ಲ, ಅದು ಎಂತದಂತ ಹೆಸರು ಹೇಳ ಅಂದಳಂತ. ಎಂತ ಹೆಸರು ಅಂದ್ರೆ ಆಕೆ ಏನ್ ಹೇಳಬೇಕು ಸೊಸಿ? ಅವಾಗ ಅಂದಳಂತ, ನೀವು ಆಡ್ತಿರೋ ಹಾಡಾಗಿನ ಮಾತುಗಳು ಭಾಳ ಚಂದ ಇರ್ತವೆ, ಒಳ್ಳೆಯಾಗ ಭಾಳ ಚಂದ ಮಾತಾಡ್ತಾರೆ. ನಿಮ್ಮ ಕಡ್ಕೊಳ್ದಾಗ ನಮ್ಮ ಆಡ್ತಾರೆ, ಏನು ಮಾಡ್ತಾರೆ, ಹೆಣ್ಮಕ್ಳು ಭಾಳ ಚಂದ ಆಡ್ತಾರೆ. ಅವ್ರನ್ನೂ ಕೂಡ ನಮ್ಮ ಹುಡುಗದಾಗ ಭಾಳ ಚಂದ ಮಾತಾಡ್ತಾರೆ. ಏನು ಕೇಳ್ತಿ ಕತ್ತಿ ಅಂತ ನೋಡ್ರಿ, ಎಷ್ಟು ಚಂದ ನಗುತ್ತಿರಲ್ಲ. ಈ ನಗುವನ್ನೇ ನಿಮ್ಮ ರೋಗ ವಾಸಿ ಮಾಡೋದು. ಎಷ್ಟು ನೀವು ನಿಜವಾಗಲೂ ನಗುತ್ತಿರೋ ಅಷ್ಟು ವಾಸಿ ಆಗ್ತದೆ. ಈ ಮಾತನ್ನು ನಾನು ಯಾಕೆ ಹೇಳ್ಬೇಕಾಗಿತ್ತು? ಅತ್ತೆ ಸೊಸೆ ಬಗ್ಗೆ ನಾನು ಯಾಕೆ ಹೇಳ್ಬೇಕು? ಮುಂದೆ ಬೇಡ, ದೂರ ಆಗ್ತದೆ. ಅತ್ತೆ ಸೊಸೆ ಬಗ್ಗೆ ನಾನು ಯಾಕೆ ಹೇಳ್ಬೇಕಾಗಿತ್ತು? ಅದಕ್ಕ ಅತ್ತಿ ಎಂದರೆ ಯಾರು ಅಂದರೆ, ನಿನ್ನ ದೇಹದಲ್ಲಿ ಇರತಕ್ಕಂಥ ಒಂದು ಅಹಂಕಾರ. ಸೊಸೆ ಅಂದ್ರೆ ಯಾರು? ಅವಾಗ ಹೇಳ್ತಿರ್ತಾಳ ಏನಂತೇಳಿ, ಅಯ್ಯ ನಾನು ಒಂದಾನೊಂದು ಕಾಲದಲ್ಲಿ ಈ ಮನೆಗೆ ಅತ್ತಿಯಾಗಿ ಬರೋಕ್ಕಿಂತ ಮುಂಚೆನೆ ನಾ ಸೊಸೆಯಾಗಿದ್ದೆ, ಆ ಜಾಗದ ಮೇಲೆ ನಾನು ಕೂಡ ಅತ್ತೆ ಆಗಿನಿ, ನೀನು ಈ ಸಲ ಸೊಸೆಯಾಗಿನಿ, ಮುಂದೆ ನೀನು ಅತ್ತೆ ಆಗ್ತಿದ ಅಂತಾರ ಅನ್ನಂಗಿಲ್ಲ. ಆಗ ಅಹಂಕಾರ ಅಂತಕ್ಕಂಥದ್ದು, ಈ ಮದ ಅಂತಕ್ಕಂಥದ್ದು, ಸೊಕ್ಕು ಅಂತಕ್ಕಂಥದ್ದು ಯಾರಿಗೆ ಕರಿತಾರಂತಂದ್ರೆ ಅದಕ್ಕೆ ಅತ್ತಿ. ಅದಕ್ಕಂದ್ರೆ ಅವಾಗ ಅತ್ತಿ ಕಟ್ಟಿಗೆ, ಬತ್ತಿ ಕಟ್ಟಿಗೆ, ಬಾವನೂರು, ಬಸ್ಸನೂರು, ನೋಡ್ರಿ ಎಷ್ಟು ಚಂದ ಹೇಳ್ತೀರಿ ನೀವು. ಬಾವನ ಊರಂತ, ಬಸ್ಸನ ಊರಂತ. ಬತ್ತಿ ಕಟ್ಟಿಗೆ ಅಂದ್ರೆ ಏನು? ಹತ್ತಿ ಕಟ್ಟಿಗೆ ಅಂದ್ರೆ ಏನು? ಲತ್ತಿ ಕಟ್ಟಿಗೆ ತಗೊಂಡು ಹೊಡಿತೀರಂತ, ಲಕ್ಕಿ ಜೇಬಿ ತಗೊಂಡು ಅತ್ತಿ ಸೊಸಿ. ಇಲ್ಲಿ ಏನು ಉಳಿತು ಅಂದ್ರೆ, ಸೊಸಿ ಅಂದ್ರೆ ಅಜ್ಞಾನ, ಅಂದ್ರೆ ಕತ್ತಲು ಅಂತ. ಇವೆರಡು ಬಹಳ ಕಷ್ಟ. ಒಂದು ಸೊಕ್ಕು, ಒಂದು ಅಜ್ಞಾನ. ಇವೆರಡನ್ನು ನಾವು ತಗೊಂಡ್ಬಿಟ್ಟಿವಿ ಅಂದ್ರೆ, ನಾವು ಬಿಟ್ಟು ಕೊಟ್ಟಿವಿ ಅಂತಂದ್ರೆ, ನಾವು ಅವಾಗ ಪರಮ ಮುಕ್ತಿ ಸಾಧನಂ ಶರೀರತಃ. ಸರ್ವಲೋಕಾನ್ ವಿಸರ್ಜೀಭವ, ಸರ್ವ ದುಃಖ ಹರ ಮಹಾದೇವ. ಗುರುವೇ ಸರ್ವ ಸುಖಂತ, ಸರ್ವ ಸುಖ, ಸರ್ವ ಬಾಳಿಗೆ ಆತನ ಗುರುನಾಥನ ಬೆಳಕು ನಮಗೂ ನಿಮಗೂ ಎಲ್ಲರಿಗೂ ಒಂದನ್ನ. ಇಲ್ಲಿ ಸತ್ಯ ಧರ್ಮ ಯಾವತ್ತು ಕೂಡ ರಂಗಲಿಂಗೇಶ್ವರರು ಇಲ್ಲಿ ನಡೆದಾಡಿರ್ತಕ್ಕಂಥ ಜಾಗ ಅದ, ತಪಸ್ಸು ಮಾಡಿರ್ತಕ್ಕಂಥ ಜಾಗ ಅದ, ನಿದ್ರೆಗೈದಿರ್ತಕ್ಕಂಥ ಜಾಗ ಅದ. ಇಲ್ಲಿ ದಿವ್ಯವಾದ ಒಂದು ಶಕ್ತಿಯಾದ. ಅದು ನೀವು ಹೇಳಿದ್ನಲ್ಲ, ಅಹಂಕಾರ, ಸೊಕ್ಕು, ಮದ, ಮತ್ತೊಬ್ಬರ ಮಾತು ಕೇಳಿ ದೂರ ಆದ್ರಿಂದ ಮತ್ತೆ ನಿಮಗೆ ಈ ಮಠ ದೊಡ್ಡದು ಬೆಳೀತದ, ಮುಂದೆ ನಿಮಗೆ ಜಾಗ ಸಿಗುವುದಿಲ್ಲ. ಏನು ನೀವು ದುಡಿತೀರಲ್ಲ, ಇದನ್ನೇ ನೀವು ಕಾಯ್ಕೊಂತ ಹೋದ್ರಂದ್ರೆ ಶ್ರೀಮಠ, ಈ ಗುರುವಿನ ಮಠ, ಈ ನಿರ್ಗುಣ ಮಠ, ಈ ಚಿದ್ಘನ ಮಠ ಯಾವತ್ತೂ ಕೂಡ ನಿಮ್ಮನ್ನ ಕೈ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ನೀವೇ ವಿಚಾರ ಮಾಡ್ಕೊಂಡು ನೋಡ್ರಿ. ನಾನು ಮೊದಲಿಗೆ ಹೇಗಿದ್ದೆ,
ಈಗ ನಾನು ಹೇಗಾದೆ ಅಂತ.